ಎಷ್ಟು ಕಸ ಬಿದ್ದುಬಿಟ್ಟೈತಿ. ಹ್ಞೂ ಹ್ಞೂ ಆಗಲೇ ಒಕ್ಕರ್ಸ್ಕೊಂಡ್ಬಿಟ್ಟಾಳ. ಅರೇ ಗಿರಿಜಾ, ಆರಾಮದಿಯಾ? ಹ್ಞೂ ಆರಾಮದೀನಿ. ಅಂದಂಗ ಇದೇನಿದು, ಎಲ್ಲಿಂದ ಬಂದು ಕಾಲೇಜ್ಗೆ ಹೋಗಿಲ್ಲ ನೀವತ್ತು? ಹಾಂ, ಕಾಲೇಜ್ ಹೋಗ್ಲಾರ್ದ ಇನ್ನೇನು ಕತ್ತಿ ಕಾಯಕ್ಕೆ ಹೋಗಿರ್ತೀನಿ ನಾನು. ಅದು ಹಂಗಲ್ಲವಾ, ಕಾಲೇಜ್ ಬ್ಯಾಗ್ ಹಾಕಲಾರ್ದ ವೆನೈಟಿ ಬ್ಯಾಗ್ ತೊಗೊಂಡು ಹೋಗಿದ್ದೆಲ್ಲ, ಅದಕ್ಕೆ ಕೇಳಿದೆ. ಹ್ಞೂ ಕಾಲೇಜ್ ಬ್ಯಾಗ್ ಹಾಕ್ಕೊಂಡು ಹೋಗ್ಬೇಕಂತ ಏನೂ ರೂಲ್ಸ್ ಇಲ್ಲ, ಅದೆಲ್ಲ ಹಳೆ ಕಾಲ. ಇವಾಗೆಲ್ಲ ಕಾಲೇಜ್ಗೆ ಈ ಥರ ವೆನೈಟಿ ಬ್ಯಾಗ್, ಈ ಥರ ಬ್ಯಾಗನ್ನು ಹಿಡ್ಕೊಂಡು ಹೋಗೋದೇ ಫ್ಯಾಷನ್. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ, ಹಳ್ಳಿ ಕುಗ್ಗು. ನಾನು ಕಾಲೇಜ್ ಬ್ಯಾಗ್ನಾರ ಒಯ್ತೀನಿ, ಈ ಥರ ವೆನೈಟಿ ಬ್ಯಾಗ್ನಾರ ಒಯ್ತೀನಿ. ಅದೆಲ್ಲ ನಿನಗೆದ್ದಕ್ಕೆ ನಿಂಗೆ ಎಷ್ಟೈತಿ ಅಷ್ಟು ನೋಡ್ಕೋ ಸಾಕು. ಅದು ಹಂಗಲ್ಲವಾ, ಏನ ಕೇಳಿದೆ ಅಷ್ಟೆ. ಇರಲಿ ಬಿಡು, ಈಗ ಬಂದೇನ? ಹ್ಞೂ ಈಗ ಬಂದಿದ್ದು. ಏನು ಈಗ ಮನೆಗೆ ಬಂದಿದ್ದು ಅಂದ್ರೆ ಅರ್ಥ ಆಗಲಿಲ್ಲ. ಅಲ್ಲ, ಈಗ ಎದಕ್ಕೆ ಬಂದಿದ್ದೀನಿ ನಮ್ಮ ಮನೆಗೆ ಅಂತ ಅಂದಿದ್ದು? ಏನು ಹಬ್ಬರ ಇಲ್ಲ, ಹರಿದಿನಾರ ಇಲ್ಲ, ಫಂಕ್ಷನರ ಇಲ್ಲ, ಏನಿಲ್ಲ. ಎದಕ್ಕೆ ಬಂದಿದ್ದು? ಯಾವಾಗ ಹೋಗಿದ್ದಿ ಇನ್ನ? ಅದು ಹಂಗೆ ನಿಮ್ಮನ್ನೆಲ್ಲ ಮಾತಾಡ್ಸಂಗೆ ಅನ್ಸಿತ್ತು, ಅದಕ್ಕೆ ಬಂದಿದ್ದೆ. ಈ 2 ದಿನ ವಾಪಸ್ ಹೊಕ್ಕಿನವ. ಇನ್ನು 2 ದಿನ? ನೀನು ಕಾಟನ್ ತಡ್ಕೋಬೇಕು. ದೊಡ್ಡದಾಗಿ ನಾಟಕ ಮಾಡೋಕೋಬೇಡ, ಮುಖ ಈಟ ಮಾಡಿ. ಆಮೇಲೆ ನಿಮ್ಮಮ್ಮ ಬಂದ್ಲಂದ್ರೆ ಅದಕ್ಕೂ ಏನು ಮಾಡೋ ಹಸಿದಿ ನನ್ನ ಮೊಮ್ಮಗಳನ್ನ ಅಂತ ಕೇಳಿ ಇನ್ನೊಂದಿಟ್ಟು ಜಗಳ ಮಾಡ್ತಾ. ಮತ್ತು ಜಗಳ ಹಚ್ಚಾಕೋಬೇಡ, ಸ್ವಲ್ಪ ನಕ್ಕೊಂತ ಇರೋದು ಕಲಿ. ಹಾಗೇನಿಲ್ಲವ, ನಾನು ಯಾಕೆ ಬೇಸರ ಮಾಡ್ಕೊಲಿ. ಸರಿ ಹೋಗು, ಕೈಕಾಲು ಮುಖ ಎಲ್ಲ ತಗೊಂಬ, ಚುಮ್ಮರಿ ಏನಾರ ಮಾಡ್ತೀನಿ, ಚಾಗಿ ಕುಡಿಯಂತೆ ಅಂತ. ಹೋಗವ. ನಂಗೆ ಒಂದು ಸ್ವಲ್ಪ ಚಾಗಿ ಏನು ಬೇಡ, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಮಾಡಿಕೊಡು. ತಲೆ ನೋವ್ಸಾ ಕುಂತೈತಿ, ಕಾಫಿ ಕುಡ್ದು ಓದ್ಕೊತ ಕುತ್ಕೋತೀನಿ ನಾನು. ಸರಿ ಆಯ್ತವ. ಯಾಕ? ಅರೇ ಪವ್ಯ, ಆರಾಮದಿಯಾ? ಹ್ಞೂ ಬೇಕಾ, ನಾನು ಆರಾಮದೀನಿ ನೋಡು, ನೀನು ಆರಾಮದಿಯಾ? ಹ್ಞೂನಪ್ಪ, ನಾನು ಆರಾಮದೀನಿ ನೋಡು. ಯಾಕ, ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂನಪ್ಪ, ಮನ್ಯಾಗ ಎಲ್ಲರೂ ಆರಾಮದಾರ ನೋಡು. ನೀನು ಆರಾಮದಿಯಾ? ಹೆಂಗೆ ನಡೆದೈತಿ ನಿಂದು ಕೆಲಸ, ಓದೋದು? ಎಲ್ಲ ಚಲೋ ನಡೆದೈತೆ ನೋಡ್ಬೇಕ. ನನಗಂತೂ ನೀ ಬರ್ತೀಯ ಅಂತ ಸುದ್ದಿ ಕೇಳಿ ಎಷ್ಟು ಖುಷಿಯಾಗಿಬಿಟ್ಟಿತ್ತು ಅಂದ್ರೆ, ನನಗಂತೂ ಭಾಳ ಖುಷಿಯಾಗಿಬಿಟ್ಟಿತ್ತು ನೋಡ್ಬಿ. ರಾತ್ರಿಲ್ಲ ನಿದ್ದಿನೇ ಇಲ್ಲ, ಯಾವಾಗ ಬರ್ತಾಳೇನೋ ನಮ್ಮ ಅಕ್ಕ, ಯಾವಾಗ ಮಾತಾಡ್ತೀನೇನೋ ನಮ್ಮ ಅಕ್ಕನಂತ ಅಂದ್ಕೊಂಡು ರಾತ್ರಿಯಿಂದ ಗಂಟೆ ಎಣಿಸಿ ನೋಡು. ಇವತ್ತಂತೂ ಕೆಲಸ ಮಾಡೋಕೆ ಒಟ್ಟ ಮನಸ್ಸೇ ಇಲ್ಲಾಗಿತ್ತು ಬೇಕಾ. ನಿಜ ಹೇಳ್ಬೇಕಂದ್ರೆ ಕಾಲೇಜ್ ಮುಗಿಸಿ ಮಧ್ಯಾಹ್ನ ವಾಪಸ್ ಬಂದುಬಿಡ್ಬೇಕಂತ ಮಾಡಿದ್ದೆ ಮನೆಗೆ. ಕೆಲಸ ಇದ್ದಿದ್ದಕ್ಕೆ ಕೆಲಸ ಮುಗಿಸ್ಕೊಂಡು ಇವತ್ತು ಲಘುನ ಬಂದೀನಿ ನೋಡು. ನಮ್ಮ ಸರಿಗೆ ಕೂಡ ಹೇಳಿ ಬಂದೀನಿ, ಸರ್ ಇವತ್ತೊಂಚೂರು ಲಘುನ ಹೋಗ್ತೀನಿ ರೀ, ನಮ್ಮ ಅಕ್ಕ ಬರಾಕುಂತಾನಂತ ಹೇಳಿದಕ್ಕೆ. ಯಾಕೆ ನಮ್ಮ ಸರ್ ಒಳ್ಳೆ ಮೂಡ್ನಾಗಿದ್ದ, ಲಘುನ ಕೊಟ್ಟು ಕಳಿಸಿದ ನನ್ನನ್ನು. ಹೌದನ, ಚಲೋ ಆತು ಬಿಡಪ್ಪ. ನಾನು ಆಗಲಿಂದ ಕಾಯಕೊಂತಿದ್ದೆ ನೋಡಿ ನಿನ್ನ, ಯಾವಾಗ ಬರ್ತಾನೋ ಏನೋ ಪವ್ಯ, ಮಾತಾಡ್ಸ್ಬೇಕು ಅಂತಂದು. ಹ್ಞೂ ಬೇಯಕ್ಕ, ನಾನು ಅಷ್ಟು. ಇವತ್ತಂತೂ ಲಘುನ ಟೈಮ ಓಡವಲ್ದಾಗಿತ್ತವ ಯವ್ವ. ನನಗಂತೂ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಇಲ್ಲಾಗಿತ್ತು. ಪುಣ್ಯ ನಮ್ಮ ಬಾಸ್ ಚಲೋ ಮೂಡ್ನಾಗಿದ್ದ, ಹಾಗಾಗಿ ಕಳಿಸ್ಕೊಟ್ಟ. ಯಾಕ ನಿನಗಿಷ್ಟ ಅಂತಂದು ಇದು ಕ್ರೀಮ್ ಬನ್ನು, ಮೆತ್ತಂದು ಕ್ರೀಮ್ ಬನ್ನು, ಆಮೇಲೆ ಇದು ಬಿಸ್ಕಿಟ್, ಬ್ರೆಡ್ಡು ಎಲ್ಲನೂ ತೊಗೊಂಬಂದೀನಿ. ನಿಂಗೆ ಗೋಬಿ ಮಂಚೂರಿ ಇಷ್ಟ ಇಲ್ಲ, ಅದಕ್ಕೆ ಗೋಬಿ ಮಂಚೂರಿನೂ ತೊಗೊಂಬಂದೀನಿ. ಬಾ ಲಘುನ ತಿನ್ನಂತಿದ್ದ ಬಾ. ಪವ್ಯ, ಅದನ್ನೆಲ್ಲ ಎದಕ್ಕೆ ತಗೋದಿ? ಸುಮ್ಮನೆ ರೊಕ್ಕ ದಂಡಲ್ಲನ, ಅದೆಲ್ಲ ತಂಬ ಅಂತ ಯಾರು ಹೇಳಿದ್ರು? ಮನೆಗೆ ಎದಕ್ಕಾರ ಖರ್ಚಿಗೆ ಬರಲ್ಲನ, ಅದಕ್ಕೆಲ್ಲ ಸುಮ್ಮನೆ ಎದಕ್ಕೆ ಖರ್ಚು ಮಾಡ್ತಿದ್ದೀನಿ ನೀನು ರೊಕ್ಕನ? ಯಾಕ ನಮ್ಮ ಅಕ್ಕನಿಗೋಸ್ಕರ ನಾನು ಖರ್ಚು ಮಾಡೋದ್ರಾಗ ಅದೇನು ಬೇಕಪ್ಪೈತಿ? ನಾನು ದುಡಿಯಾಕುಂತೀನಿ, ನಾನು ದುಡಿದಿದ್ದು ರೊಕ್ಕದಾಗ ಮೊದಲನೇ ಸಲ ನಮ್ಮ ಅಕ್ಕಗೆ ತಿನ್ನಾಕಂತ ಏನೋ ಖುಷಿಯಿಂದ ತಂದೀನಿ. ನೀನು ನೋಡಿದ್ರು ಎದಕ್ಕೆ ತಂದು ಏನು ಅಂತ ಕೇಳಾಕೊಂತಿದ್ದಿ. ನೀ ಯಾವಾಗಲೂ ಹಿಂಗೆ ನೀನು. ಅವಾಗ ನೀನು ನನಗೇನು ತಿನ್ನಂಗೆ ಅನಿಸ್ತೈತಿ ಅದನ್ನೆಲ್ಲ ತರಿಸ್ತಿದ್ದಿಲ್ಲ. ಈಗ ನಾನು ತೊಗೊಂಬಂದೀನಿ, ಖುಷಿ ಪಟ್ಕೊಂಡು ತಿನ್ನೋ ಬಿಟ್ಟು ಯಾವ ತಂದು ಏನು ತಂದಿ ಅಂತ ಕೇಳ್ತೇವ ನೀನಂತೂ. ಯಾಕ ಅದೆಲ್ಲ ಬಿಡು, ನೀನು ಯಾಕೆ ಅಂಗಳ ಕಸ ಅನ್ನಕುಂತಿದ್ದಿ? ಯಾಕ ಅವೇನಾರ ನಿನ್ನ ಕೆಲಸ ಹಚ್ಚಿದ್ಲನ? ಯಾಕ ಮತ್ತು ಅದ ಒಳ್ಳೆ ಅದ ಹಳೆ ಖ್ಯಾತಿನ ತೆಗ್ದಾಳ ಅನ್ನಕ್ಕೆ ಮಾಡ್ತೀನಿ ಇವತ್ತು. ಇಷ್ಟು ಸಲ ಹೇಳೀನಿ, ನಿನ್ನಿಂದನೇ ಹೇಳಾಕೊಂತೀನಿ ಆಕೆಗೆ. ಅಕ್ಕ ಮನೆಗೆ ಬಂದ್ಲಂದ್ರೆ ಏನು ಕೆಲಸ ಹಚ್ಚಕೋಬೇಡ ಅಂತಂದು ಮತ್ತೆ ವಾಪಸ್ ನಿನ್ನ ಕೆಲಸ ಹಚ್ಚಾಳ ಅನ್ನಕ್ಕೆ ಮಾಡ್ತೀನಿ ತಡೆ ಆಕೆಗೆ. ಅಯ್ಯೋ ಪವ್ಯ, ಹಾಗೇನಿಲ್ಲಲ್ಲೋ, ಚಿಗವ ಏನು ಕೆಲಸ ಮಾಡಂದಿಲ್ಲ. ನನಗೆ ಬಂದಾಗಿಂದನೂ ಹಂಗೆ ಖಾಲಿ ಕೂತ್ಕೊಂಡು ಬೇಸರ ಆಯ್ತಾ, ಅದಕ್ಕೆ ಒಂತಟೆಗೆ ಅಂಗಳ ಕಸನಾರ ಅನ್ನನ ಅಂತ ಅನ್ನ ಕುಂತಿದ್ದೆ. ನಾ ಇಲ್ಲಿ ಅಂಗಳ ಕಸ ಅನ್ನೋದು ಚಿಗವ್ಗೂ ಗೊತ್ತಿಲ್ಲ, ಗೊತ್ತಾನ ನಿನಗೆ? ಸುಮ್ಮನೆ ಚಿಗವ್ಗೆ ಏನು ಬೇಕಾದ ಅನ್ನಕ್ಕೆ ಹೋಗ್ಬೇಡ. ನಾನು ಖಾಲಿ ಕುಂತ ಬೇಸರ ಆಗಿದ್ದಕ್ಕೆ ಅನ್ನ ಕುಂತೀನಿ ನೋಡು ಅಂಗಳ ಕಸನ.
ಹೌದನ ಅವು ಏನಾರ ನಿನಗೆ ಏನಾರ ಅಂದ್ಲಂದ್ರೆ ಇಲ್ಲ ಏನಾರ ಕೆಲಸ ಹಚ್ಚಿಲ್ಲ ಅಂದ್ರೆ ನನಗೆ ಹೇಳು, ನಾನು ಸರಿನತ್ತಂಗೆ ಹೇಳ್ತೀನಂತ ಹೋಗು. ನೀನು ಈ ಕಸ್ಬರಿಗೆಲ್ಲ ಬಿಡು, ಇಲ್ಲ ಬಿಡು ನೀನು ಬಾ ಲಗುನ ಕೈ ತೊಗೊಂಬಾ. ನಿನ್ಗಂತಂದು ಬಿಸಿ ಬಿಸಿ ಪಫು ಇದು ಕ್ರೀಮ್ ಬನ್ನು ಗೋಬಿ ಮಂಚೂರಿ ಎಲ್ಲ ತೊಗೊಂಬಂದಿನಿ, ಇಲ್ಲೇ ನಿಂತ ನಡಿ ನಡಿ ನೀನು. ಅಲ್ಲಲ್ಲ ಇನ್ನೊಂದಿಟ್ಟು ಕಸ ಅನ್ನೋದೈತಿ, ನೀವು ಹೋಗಿ ಕೈಕಾಲು ಮುಖ ತಕೊಂಬ. ಆಟ್ರಾಗ ನಾ ಇದೆಲ್ಲ ಕಸ ಅನ್ಕೊಂಬಂದು ಕೈಕಾಲು ಮುಖ ತಗೋತೀನಂತ. ನೀನು ಬಿಟ್ರೆ ಹಿಂಗೆ 3 ಹೊತ್ತು ಬರೀ ಕೆಲಸ ಮಾಡ್ಕೋತಾನೆ ಇರ್ತಿದ್ದಿ. ನಡಿ ನೀನು ಮೊದ್ಲು ನಡಿ. ತಡಿ ಲೋಪವ್ಯ, ಕಸ ಅಂತೀನಿ ತಡಿ. ಕಸ ಅನ್ನೋದು ಎಲ್ಲೂ ಓಡೋಗಲ್ಲ, ಅದನ್ನ ನಾನು ನೋಡ್ಕೋತೀನಂತ. ನೀ ನಡಿ ಮೊದಲು ಕೈಕಾಲು ಮುಖ ತಗೊಂಬಾ ನಡಿ. ಅಲ್ಲ ಲೋಪವ್ಯ, ಅದಿಟ್ಟು ಕಸ ಅಂತ ಬಂದ್ಬಿಡ್ತಿದ್ದೆ. ಯಾಕ ಅದನ್ನೆಲ್ಲ ನೀ ತಲೆ ಕೆಡಿಸ್ಕೋಬೇಡ, ಹೋಗು ಮೊದಲು ಹೋಗಿ ಕೈಕಾಲು ಮುಖ ತಗೊಂಬಾ, ಹೋಗು ನೀನು. ಏನು ಅಕ್ಕ ತಮ್ಮನ ಮಾತುಕತೆ ಏನೋ ಜೋರು ನಡೆದೈತಿ? ಏನು ಬೇಯಮ್ಮ, ನಿನಗೇನು ಬುದ್ಧಿ ಐತಾನೆ ಏನಿಲ್ಲ? ಹಾಂ, ಅಕ್ಕಗಾಗಲೇ ಕೆಲಸ ಹಚ್ಚಿಬಿಟ್ಟಿಯೇನೆ ನೀನು? ಏನ್ಲ ಏನು ಹೇಳಾಕುಂತಿದ್ದಿ ನೀನು? ಅಯ್ಯಮ್ಮ, ಅದು ಒಂದಟಗ ಅಂಗಳದಾಗ ಕಸ ಬಿದ್ದೈತಾ, ಕಸ ಅನ್ನಕ್ಕೆ ಕುಂತಿದ್ದೆ. ಸಂಜೆ ಆಗಿತ್ತಲ್ಲ, ಕಸ ಅಂದು ಒಂದು ಸ್ವಲ್ಪ ನೀರಿಗೆ ಹಾಕಿ ದೇವ್ರಿಗೆ ದೀಪ ಹಚ್ಚಿದಾತು ಅಂತ ಅನ್ಕೊಂಡಿದ್ನ. ಆಟ ಕಸ ಅನ್ನಕ್ಕೆ ಕುಂತೀನಿ, ಅದಕ್ಕೆ ಅನ್ನಕ್ಕೆ ಕುಂತಾನೆ ನೋಡಿವ. ಏನು ಲಲಿತವ್ವ ನೀನು, ಎಷ್ಟು ಹೇಳಿದ್ರು ಆಟನ. ಆಗಲಿಂದ ಹೇಳಾಕುಂತೀನಿ ಲೋಪವ್ಯ, ಏನು ಕೆಲಸ ಮಾಡಬೇಡ, ಸುಮ್ಮನೆ ಕೂತ್ಕೋ ಅಂತಂದ್ರೆ ಆಗಲೇ ನೋಡು ಅಂಗಳ ಕಸ ಅನ್ನಕ್ಕೆ ಹೋಗಾಳ. ಹಿಂಗದ ನೋಡಪ್ಪ ನಿಮ್ಮಕ್ಕ. ನನಗಂತೂ ಹೇಳಿ ಸಾಕಾಗೈತಿ, ನೀನಾರ ಹೇಳುವಂತಟಗ. ಈ ಅಕ್ಕ ಯಾಕ ಅಪರೂಪಕ್ಕೆ ತವ್ರ ಮನೆಗೆ ಬಂದಿದ್ದೀ, ಆರಾಮಾಗಿ ಇರು. ಬರೀ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಅನ್ನಕ್ಕೋಬೇಡ. ಹಾಗೇನಾದ್ರು ಕೆಲಸ ಮಾಡಿದೆ ಅಂದ್ರೆ ನೋಡು. ಮತ್ತೆ ಹೋಗು, ಈಗ ಮೊದಲು ಹೋಗಿ ಕೈಕಾಲು ಮುಖ ತಗೊಂಬಾ. ನಾನು ತಿನ್ನಕ್ಕೆ ಅವು ಇವು ತಂದೀನಿ, ತಿನ್ನಂತೆ ಅಂತ ಹೋಗು. ತಡಿಲ್ಲ ಒಂದಟ ಹೊರ ಕಸ ಐತಿ, ಅದನ್ನೊಂದಿಟ್ಟು ಗುಡಿಸ್ ಬಂದ್ಬಿಡ್ತೀನಂತ. ಯಾಕ ಕೈ ಮುಗಿತೀನಿ, ಹೋಗ್ಬೇ. ಅದನ್ನೆಲ್ಲ ನಾನು ನೋಡ್ಕೋತೀನಂತ, ನೀ ಹೋಗು ಹೋಗು. ಹೋಗ್ಲಿ, ಅವ ಅಷ್ಟು ಹೇಳಕ್ಕಂತಿಲ್ಲ. ಹೋಗಿ ಕೈಕಾಲು ಮುಖ ತಕೊಂಬ. ಸರಿ ಆತು ಮತ್ತಿಬ್ರು ನನಗೆ ಬೈಯಾಕೋಬೇಡ್ರಿ. ಆತು ಹೋಗಿ ಕೈಕಾಲು ಮುಖ ತಕೊಂಬರ್ತೀನಿ ತಡಿ. ಯಮ್ಮ, ಇದಾಗ ಅಕ್ಕಗೆ ತಿನ್ನಕಂತಂದು ಅವು ಇವನ್ ತಂದಿನ ಒಂದಟಗ ನೀನ ಹಾಕ್ಕೊಡ್ಬೇ. ನಾವು ಹೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಗೊಂಬರ್ತೀನಿ. ಅವನ ಕೈ ಹಾಕ್ಕೊಟ್ರ ಅವು ಹಾಕ್ಕೊಡಂಗೆ ಇಲ್ಲ ಅಕ್ಕಗೆ ಸರಿನತ್ತಂಗೆ. ಅದಕ್ಕೆ ನಾವು ಕೈಕಾಲು ಮುಖ ತೊಗೊಂಬರ್ತೀನ. ಭಾಳನ ತಂದೀನಿ ಎಲ್ಲರಿಗೂ ಆಗಂಗೆ. ಅಕ್ಕಗೆ ಏನು ಇಷ್ಟ ನೋಡು, ಅದನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಡು. ಹಂಗೆ ಅವಾಗ ಹಂಗಂದ್ರೆ ಅಕ್ಕ ತಿಂತಾಳೆ. ಅಕ್ಕ ತಿನ್ನೋವರೆಗೂ ನೀನು ಇಲ್ಲೇ ಇರು, ಇಲ್ಲಾಂದ್ರೆ ಅವ್ವ ಗೊತ್ತಲ್ಲ ಹೆಂಗೆ ಅಂತಂದು. ಆತು ಹಂಗಂದ್ರೆ ಬ್ಯಾಗನ್ನ ಇಲ್ಲೇ ಇಡು. ನಾ ಹೋಗಿ ಬೇಡ, ನಾನು ಹಿಡ್ಕೊಂಡೋಗಿ ತಾಟಿ ಗೀಟೆಲ್ಲ ತೊಗೊಂಬರ್ತೀನಿ. ನೀನು ಲಗುನ ಕೈಕಾಲು ಮುಖ ತಕೊಂಬ, ಹಾಕ್ಕೊಡ್ತೀನಂತ ಎಲ್ಲರಿಗೂ ತಿನ್ನಂತ್ರಂತ. ಹಾಂ ಸರಿ ಆತು ಬಿ ಅಮ್ಮ. ಗಿರ್ಜಮ್ಮ ಬೇ, ಗಿರ್ಜಮ್ಮ. ಏನೇನ ಎದಕ್ಕೆ ಒದ್ರಾ ಕುಂತಿದ್ಯಾ ಹಂಗ ನನಗೆ? ಯಾಕ ಏನದ ಆವಾಜು ಜೋರಾಗ ಕುಂತೈತಲ್ಲ, ಯಾಕ? ಏನಿಲ್ಲ ಅಣ್ಣ, ಏನು ಹೇಳು, ಎದಕ್ಕೆ ಕರೆದೆ ಅಲ್ಲ? ಮನೆಗೆ ಲಲಿತಾವಕ್ಕ ಬಂದಾಳ. ಆಕಿಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ಒಂದು ಸ್ವಲ್ಪ ಮಾಡಿಕೊಡೋದು ಕಲಿ. ಹಂಗೆ ಅಕ್ಕಗೇನು ಕೆಲಸ ಹಚ್ಚಕ್ಕೆ ಹೋಗಬೇಡ. ಸಣ್ಣ ಪುಟ್ಟ ಕೆಲಸ ಏನೇ ಇದ್ರೂ ನೀನೇ ಮಾಡು. ಈಗ ನೋಡೋಕೆ ಅಕ್ಕ ಹೊರಗಡೆ ಕಸ ಅನ್ನಕ್ಕೆ ಕುಂತಿದ್ಲಿಲ್ಲ, ಕಾಲೇಜ್ ಮುಗಿಸ್ಕೊಂಬಂದು ನೀನೇನು ದನ ಕಾಯ ಕುಂತಿದ್ದೇನೆ? ಅಕ್ಕನ ಬಿಡಿಸಿ ಕಸ ಅನ್ನಕ್ಕೆ ಬರಲ್ಲ ನೀನು? ಇಲ್ಲ ಅಣ್ಣ, ಅದು ನಾನು ಅಂತೀನಿ ಅಂತ ಅಂದೆ. ಅಕ್ಕ ತಾನ ಅಂತೀನಿ ಅಂತ ಅನ್ನ ಕುಂತಿದ್ಲು. ಆಕೆ ಅಕ್ಕ ಅಂತಾಳ, ಹಂಗಂತಂದು ಸುಮ್ಮನೆ ಬಿಟ್ಬಿಡೋದನ? ಆಕೆ ಅಪರೂಪಕ್ಕಂತ ತವ್ರ ಮನೆಗೆ ಬಂದಾಳ. ಆಕಿನ ಚಂದನತ್ತಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಐತಿ. ಯಾಕೆ ಅಕ್ಕ ಇಲ್ಲಿ ಮನೆಯಾಗಿದ್ದಾಗ ನಮ್ಮನ್ನೆಲ್ಲ ಚಂದನತ್ತಂಗೆ ನೋಡ್ಕೊಂಡಾಳಿಲ್ಲ? ಅದನ್ನ ಸ್ವಲ್ಪ ತಲೆಯಾಗ ಕಬ್ರಿ ಇಟ್ಕೋ. ಆಕೆ ಅಕ್ಕಾಗ ಏನು ಕೆಲಸ ಹಚ್ಚಕೋಬೇಡ. ಕಾಲೇಜಿಂದ ಬಂದ ತಕ್ಷಣ ಮನ್ಯಾಗ ಸಣ್ಣ ಪುಟ್ಟ ಏನಾರ ಹೆಲ್ಪ್ ಮಾಡು. ಅವೆಲ್ಲದಾಳ ಅವ್ವ? ಇಲ್ಲ ಹೊರಗಡೆ ಅದಾಳ. ನೋಡ್ಗಿರ್ಜವ್ವ, ಈಗ ಅಕ್ಕ ಬಂದಾಳ. ಅಕ್ಕನ ಚಂದನತಂಗೆ ನೋಡ್ಕೊಂಡು ಅಕ್ಕಗೇನು ಕೆಲಸ ಹಚ್ಚಲಾರ್ದಂಗೆ ನೀನೇನಾರ ಅಕ್ಕನ್ನ ನೋಡ್ಕೊಂಡು ಅಂದ್ರೆ ಮುಂದಿನ ತಿಂಗಳು ನೀನೇನು ರೊಕ್ಕ ಬೇಕಂತ ಅಂದಿಲ್ಲ, ಅದು ಯಾವ್ದು ಟ್ರಿಪ್ಪಿಗೆ ಹೋಗಕ್ಕೆ, ಅದಕ್ಕೆ ನಾನು ರೊಕ್ಕ ಕೊಡ್ತೀನಿ. ನೀನೇನಾರ ಒಂದು ವೇಳೆ ಅಕ್ಕಗೆ ಕೆಲಸ ಹಚ್ಚಿದಿ, ಅಕ್ಕಗೇನಾರ ಅಂದು ಅಕ್ಕನ ಮನ್ಸಿಗೆ ಏನಾರ ನೋವು ಮಾಡಿದಿ ಅಂತಂದ್ರೆ ಇನ್ನು ಮೇಲೆ ನಿನಗೇನು ಕೊಡಾಕುಂತೀನಲ್ಲ ರೊಕ್ಕನ, ಪಾಕೆಟ್ ಮನಿ, ಸಣ್ಣ ಪುಟ್ಟ ಅದಕ್ಕೆ ನಿನಗೇನು ಕೊಡಾಕುಂತೀನಲ್ಲ ರೊಕ್ಕ, ಅದನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ನೆನಪಿರಲಿ. ಹಂಗೆ ಮುಂದಿನ ತಿಂಗಳು ಏನು ಟ್ರಿಪ್ಪಿಗೆ ಹೋಗಿ ಅಂತ ಅಂದಿಲ್ಲ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಇಲ್ಲೇ ಮನ್ಯಾಗ ಕುಂದಿರ್ತೀನಿ. ಇಲ್ಲ ಅಣ್ಣ, ಹಾಗೇನು ಮಾಡಂಗಿಲ್ಲ. ಅಕ್ಕನ ಜೊತೆ ಚಂದನತ್ತಂಗ ಇರ್ತೀನಿ. ಅಕ್ಕಗೇನು ಕೆಲಸ ಹಚ್ಚಲ್ಲ ತಗೋ ನಾನು. ಪವ್ಯ, ಈಗ ಬಂದ್ಯಾನ? ಹ್ಞೂ ಬೇ, ಈಗ ಬಂದೀನಿ. ಒಂದಟಿಗೆ ಅಕ್ಕ ಬಂದಾಳ. ಅಕ್ಕನ ಚಂದನತ್ತಂಗೆ ನೋಡ್ಕೋರಿ. ಅಕ್ಕ ನಮಗೋಸ್ಕರ ಏನೇನು ಮಾಡಾಳ ಅನ್ನೋದು ಗೊತ್ತೈತಿಲ್ಲ. ಅಕ್ಕಿನ ಬಂದಾಗ ಒಂದು 4 ದಿನ ಇರ್ತಾಳ. ಚಂದನತ್ತಂಗೆ ನೋಡ್ಕೋರಿ ಇಬ್ರು, ಏನು? ಆಯ್ತು ತಗೋರಪ್ಪ, ಗೊತ್ತೈತಿ. ಹಂಗಾಗಿ ಅಕ್ಕಿ ಬರೋಷ್ಟಿಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಟಿದ್ದೆ. ಬಂದ ಮೇಲೆ ಊಟ ಗೀಟ ಮಾಡಿ ಮಕ್ಕಂಡಿದ್ಲ. ಈಗ ಎದ್ಲು. ನಾನು ಒಂದು ತಟಗ ಇಕ್ಕಿ ಭಾಳವ ಕರೆದಿಲ್ಲ, ಹಾಗಾಗಿ ಅವ್ರ ಮನೆ ಕಡೆ ಹೋಗಿದ್ದೆ. ಈಗ ಬಂದೆ ನೋಡು. ಹೌದನ? ಸರಿ ಆತು.
ನಾ ಹೋಗಿ ಕೈಕಾಲು ಮುಖ ತೊಗೊಂಬರ್ತೀನಿ. ಅಕ್ಕನೂ ಕೈಕಾಲು ಮುಖ ತೊಗೊಂಬರಕ್ಕೆ ಹೋಗಾಳ. ಯವ್ವ ಚಾ ಕಿಡು, ಅಕ್ಕಗ ಮತ್ತೆ ಚಾ ಕಿಡ ಅಂತ ಹೇಳಾಕೋಬೇಡ. ನೀನಿಡ ಇಲ್ಲ ಈಕಿಗೆ ಹೇಳು ಚಾ ಕಿಡ್ತಾಳ. ಸ್ವಲ್ಪ ತಿನ್ನಕ್ಕೆ ಅದು ಇದು ತಂದೀನಿ, ಕುತ್ಕೊಂಡು ತಿನ್ರಿ. ತಿಂದ ಮೇಲೆ ಚಲೋ ನತ್ತಂಗೆ ಚಾ ಮಾಡ್ಕೊಡ್ರಿ. ಅಕ್ಕ ಕುಡಿದು ಆರಾಮಾಗಿ ರೆಸ್ಟ್ ಮಾಡಲಿ. ಸಂಜೆಗೆ ಅಡುಗೆ ನೀನ ಮಾಡು, ಮತ್ತು ಅಕ್ಕಗೆ ಹಚ್ಚಕ್ಕೆ ಹೋಗ್ಬೇಡ. ಹ್ಞೂ ಆಯ್ತು ತಗೋ. ಯವ್ವ ನೋಡಿದೇನ ನಿನ್ನ ಮಗಂದು. ನಾನು ಹೋಗಿ ಅಕ್ಕಿ ಚಾಕ್ರಿ ಮಾಡ್ಬೇಕಂತ. ನಾನು ಇದಕ್ಕೆ ಅಕ್ಕಿ ಚಾಕ್ರಿ ಮಾಡ್ಬೇಕು? ನನ್ನ ಕೈಯಾಗಿದೆಲ್ಲ ಆಗಂಗಿಲ್ಲ ನೋಡ್ಬೇ. ಲೇ ಒಂದಟಕ್ಕೆ ಸಣ್ಣಕ್ಕೆ ಮಾತಾಡು. ನಿನಗೆ ಎಲ್ಲಿ ಹೆಂಗಿರ್ಬೇಕನ್ನೋದು ಒಂದು ಇಟ್ಟು ಖಬರೇ ಇಲ್ಲ. ನೀನೇನಾರ ಇವಾಗ ನಿಮ್ಮ ಅಣ್ಣ ಹೇಳ್ದಂಗೆ ನಡ್ಕೊಲಿಲ್ಲ ಅಂದ್ರೆ ನಿನಗೆ ಈಗಿನ ತಿನ್ನಾಕ ಅದಕ್ಕೆ ರೊಕ್ಕ ಕೊಡಕ್ಕಂತಾನಲ್ಲ ಅದನ್ನೆಲ್ಲ ಬಂದ್ ಮಾಡ್ತಾನೆ ನೋಡು. ನೀನು ತೆಪ್ಪಗಿರು. ನಾನೇನೋ ಒಂದು ಪ್ಲ್ಯಾನ್ ಮಾಡೀನಿ. ನಾನು ಹೇಳ್ದಷ್ಟಷ್ಟ ಮಾಡ್ಕೊತ ಹೋಗಿ ಸಾಕು ನೀನು. ಅಲ್ಬೇ ಎದಕ್ಕೆ ಬಂದಾಳಿಗಕ್ಕಿ? ಈಗೇನ ಮದುವೆ ಇತ್ತಾನೆ ಏನಾರ ಮನ್ಯಾಗ ಏನಾರ ಹಬ್ಬ ಐತೆ ಹರಿದಿನ ಐತೆ ಎದಕ್ಕೆ ಬಂದಾಳಕ್ಕಿ? ಎಲ್ಲಕ್ಕೂ ಮಾತಾಡಲಿ. ಏನಾರ ನೀನು ಹಿಂಗೆ ಮಾತಾಡೋದು ನಿಮ್ಮ ಅಮ್ಮಗ ಇಲ್ಲ ನಿಮ್ಮ ಅಣ್ಣಗ ನಿಮ್ಮ ಅಪ್ಪಗ ಕಿವಿಗೆ ಬಿತ್ತಂದ್ರೆ ಆಟ ನಮ್ಮಿಬ್ಬರನ್ನ ಈ ಮನೆಯಿಂದ ಒದ್ದು ಓಡಿಸ್ಬಿಡ್ತಾನೆ ನೋಡು. ಇಲ್ಲೆಲ್ಲ ಮಾತಾಡೋದು ಬೇಡ, ಸುಮ್ಮನೆ ಬಾ ನನ್ನ ಜೊತೆ. ನಾನೇನ ಹೇಳ್ಬೇಕು ನಿನ್ನ ಹತ್ರ. ಬಾ.